ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ತಥೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ. ಆಗಿನ ರಾಜರ ಗತಿ ಏನಾಯಿತು? ಕಲಿಯುಗ ಆರಂಭ ಆಗುವಾಗ ಯಾವ ತರಹದ ರಾಜರಿದ್ದರು ಅಂತ ಹೇಳ್ತಾರೆ. ಇತಿಹಾಸದ ತುಂಬ ಅವರ ಚಿತ್ರಣ ಸಿಗ್ತದೆ. ಅದಕ್ಕಿಂತ ಮೊದಲು 3 ಯುಗಗಳಲ್ಲಿ ಇದ್ದ ಒಳ್ಳೆಯ ರಾಜರ ಬಗ್ಗೆ ನಮಗೆ ಮಹಾಭಾರತ ಇತಿಹಾಸ, ಮಹಾಭಾರತ ಪುರಾಣ, ಮಹಾಭಾರತ ಮತ್ತು ಪುರಾಣ ಇವುಗಳಲ್ಲಿಯೇ ಸಿಗ್ತದೆ. ಆ ರಾಜರು ಎಷ್ಟು ಕೆಟ್ಟವರಾಗಿದ್ದರು ಅಂತ 300ನೇ ಪೇಜು 4ನೇ ಅಂಶ 24ನೇ ಅಧ್ಯಾಯ. ಅವರು ಹೇಳ್ತಾರೆ, ಅಲ್ಪ ಪ್ರಸಾದ ಅನುಗ್ರಹ ಅತ್ಯಂತ ಅಲ್ಪ ಕಾಲ. ಇದನ್ನೆಲ್ಲ ನೀವು ಮೊದಲ ಹಿಂದೂ ರಾಜರಲ್ಲಿಯೂ ಕಾಣಬಹುದು, ಆಮೇಲಿನ ಮುಸಲ್ಮಾನ ರಾಜರಲ್ಲಿಯೂ ಕಾಣಬಹುದು. ಅಲ್ಪ ಪ್ರಸಾದ ಅನುಗ್ರಹವೇ ಸ್ವಲ್ಪ, ಆಯ್ತಾ. ಬೃಹತ್ ಕೋಪಾಹ ಸಿಟ್ಟು ಬಂತು ಅಂತಂದರೆ ತಗ್ಗೋದೇ ಇಲ್ಲ, ಎಂತೆಂಥ ಭೀಕರವಾದ ಶಿಕ್ಷೆ ಕೊಡಿಸ್ತಾ ಇದ್ರು. ಸರ್ವಕಾಲಂ ಅನೃತ ಅಧರ್ಮ ರುಚಯ, ಎಲ್ಲ ಕಾಲದಲ್ಲಿಯೂ ಕೂಡ ಸುಳ್ಳು ಅಧರ್ಮ ಇದರಲ್ಲಿಯೇ ರುಚಿ. ಸ್ತ್ರೀ ಬಾಲ ಗೋವಧ ಕರ್ತಾರ, ಹೆಣ್ಣನ್ನು ಬರಬರವಾಗಿ ಕೊಲ್ಲುವುದು, ಬಾಲಕರನ್ನು ಕೊಲ್ಲುವುದು, ಹಸುವನ್ನು ಕೊಲ್ಲುವುದು ಇದರಲ್ಲಿ ರತರು. ಪರಸ್ವ ಆದಾನ ರುಚಯ, ಬೇರೆಯವರ ಹಣವನ್ನು ಲಪಟಾಯಿಸೋದು ಹೇಗೆ ಅಂತಲೇ ಇರುವವರು. ಅಲ್ಪಸಾರಾಹ, ಕಡಿಮೆ ಬಲ, ದೇಹದ ಬಲ ಆಗಿರಬಹುದು, ಪ್ರಜ್ಞೆಯ ಬಲ ಆಗಿರಬಹುದು. ತಮಿಸ್ರ ಪ್ರಾಯಾಹ, ಅಜ್ಞಾನವೇ ಪ್ರಧಾನ. ಉದಿತಾಸ್ತಮಿತ ಪ್ರಾಯಾಹ, ಈಗ ರಾಜ ಬಂದ ಅಂದರೆ ಇನ್ನೇನು ಹೋಗ್ತಾ ಇದ್ದಾನೆ ಅನ್ನುವಷ್ಟು ಅಲ್ಪಕಾಲದ ಜೀವಿಗಳು. ಆಮೇಲೆ ಅಲ್ಪಾಯುಷಃ, ಯಾವ ರಾಜರೂ ಕೂಡ ಬಹಳ ಕಾಲ ಬದುಕಿದ್ದು ಕಂಡಿಲ್ಲ ನಮಗೆ. ಅದರಿಂದಾಗಿ ಅಲ್ಪಾಯುಷಃ. ಮಹೇಚ್ಛಾಹ, ಇಚ್ಛೆ ಮಾತ್ರ, ತೊಂದರೆ ಇದು ಬಾಗಿಲಿದೆ. ಮತ್ತೆ ಅಲ್ಪಾಯುಷಃ, ಇಚ್ಛೆ ಮಾತ್ರ. ಮಹೇಚ್ಛಾಹ, ಅಷ್ಟು ಆಳ್ಬಿಡ್ಬೇಕು ಇಷ್ಟು ಆಳ್ಬಿಡಬೇಕು ಅಂತ. ಅಲ್ಪಧರ್ಮ, ಅವರ ಧರ್ಮವೂ ಅಲ್ಪವೇ. ಲುಬ್ಧಾಹ, ಲೋಭಿಗಳು. ಇದು ಭವಿಷ್ಯಂತಿ, ಮುಂದೆ ಕಲಿಯುಗದ ರಾಜರು ಹೀಗಾಗ್ತಾರೆ. ರಾಜರ ಅವನತಿ ಹೇಗೆ ಶುರು ಆಯಿತು ಅಂತ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕಲಿ ಹೇಳುವ ಒಂದು ಮಾತನ್ನು ಉಲ್ಲೇಖಿಸ್ತಾರೆ. ಕಲಿ ಹೇಳ್ತಾನೆ, ರಾಜಾನಂ ಪೂರ್ವಮಾವಿಶ್ಯ, ಮೊದಲು ರಾಜರನ್ನು ಪ್ರವೇಶ ಮಾಡುತ್ತೇವೆ, ಆಮೇಲೆ ಬ್ರಾಹ್ಮಣರನ್ನು ಪ್ರವೇಶ ಮಾಡ್ತೇವೆ. ರಾಜರಿಗೆ ಅನುಗುಣವಾಗಿ ಬ್ರಾಹ್ಮಣರು ಇರಬೇಕು ಅಂತ ಹೇಳಿ ಬ್ರಾಹ್ಮಣರು ಕೂಡ ಕಲಿಪ್ರಭಾವಕ್ಕೆ ಒಳಪಡ್ತಾರೆ ಅಂತ. ಹೀಗಾಗಿ ಆ ರಾಜರು ಹೇಗಾಗುತ್ತಾರೆ ಅಂತ. ಅದರಿಂದಾಗಿ ನೀವು ಪ್ರಪಂಚದ ಇತಿಹಾಸದಲ್ಲಿ ಯಾವ ರಾಜರನ್ನೇ ನೋಡಿ, ಕ್ಯಾಲಿಗ್ಯುಲಾಯಿಂದ ಹಿಡಿದು ಎಂಥದೇ ರಾಜನನ್ನು ನೀವು ನೋಡಿದ್ರೆ ಹೀಗೆ ಇರ್ತಾರೋ. ತೈಶ್ಚ ವಿಮಿಶ್ರಾಹ ಜನಪದಾಹ ತಚ್ಛೀಲಾನುವರ್ತಿನಃ ರಾಜಾಶ್ರಯ ಶುಷ್ಮಣಃ ಮ್ಲೇಚ್ಛಾಶ್ಚ ಆರ್ಯಾಶ್ಚ ವಿಪರ್ಯಯೇಣ ವರ್ತಮಾನಾಹ ಪ್ರಜಾಃ ಕ್ಷಪಯಿಷ್ಯಂತಿ. ಆಮೇಲೆ ಜನಪದರು ಅಂದರೆ ಅಧಿಕಾರಿಗಳೆಲ್ಲ ಏನು ಮಾಡ್ತಾರೆ, ಅವರಿಗೆ ಒಗ್ಗಿಕೊಂಡು ಬಿಡ್ತಾರೆ, ಪ್ರತಿಭಟನೆ ಎಲ್ಲ ಮಾಡಲ್ಲ. ತಚ್ಛೀಲ ಅನುವರ್ತಿನಃ, ಅವರ ಸ್ವಭಾವವನ್ನು ಅನುಸರಿಸಿಬಿಡ್ತಾರೆ. ರಾಜಾಶ್ರಯ ಶುಷ್ಮಣಃ, ರಾಜಾಶ್ರಯವಾದ ಪರಾಕ್ರಮಿಗಳಾಗ್ತಾರೆ. ಶುಷ್ಮ ಅಂದರೆ ಪರಾಕ್ರಮ, ಶುಷ್ಮಿಣಃ ಅಂತಂದರೆ ಪರಾಕ್ರಮವುಳ್ಳವರಾಗ್ತಾರೆ. ಅಂದರೆ ರಾಜನನ್ನು ಅವಲಂಬಿಸಿ ತಮ್ಮ ಬಲ ತೋರಿಸೋದು. ಅವನ ಮೇಲೆ ಸಿಟ್ಟಿದೆ, ಈಗ ಸುಮ್ಮನೆ ಇರೋದು. ನನಗೆ ಅನುಕೂಲವಾದ ರಾಜ ಬಂದ, ಅವನ ಮೇಲೆ ತಪ್ಪು ಎಲ್ಲ ಹೇಳಿಕೊಟ್ಟು ಅವ್ರ ಮೇಲೆ ತಪ್ಪು ಅಭಿಪ್ರಾಯ ಬರುವ ಹಾಗೆ ಮಾಡಿ ಇವರ ಮೂಲಕ ಅವರನ್ನು ಹೊಡೆಯೋದು. ಮುಂದೆ ಇಷ್ಟು ಕೆಟ್ಟು ಹೋಗ್ತಾರೆ ಜನ.
ರಾಜರು ಹೀಗಾಗ್ತಾರೆ, ಅಧಿಕಾರಿಗಳು ಹೀಗಾಗ್ತಾರೆ. ಮ್ಲೇಚ್ಛಾಶ್ಚ ಆರ್ಯಾಶ್ಚ ವಿಪರ್ಯಯೇಣ ವರ್ತಮಾನಾಹ. ಒಂದು ಕಾಲದಲ್ಲಿ ಮ್ಲೇಚ್ಛರು ಮೇಲ್ಗಡೆ ಏರ್ತಾರೆ ಈ ಸರ್ಕಾರ ಬಂದಾಗ, ಇನ್ನೊಂದು ಸರ್ಕಾರ ಬಂದಾಗ ಆರ್ಯಾಹ ಅವರು ಮೇಲ್ಗಡೆ ಏರ್ತಾರೆ. ಈ ರೀತಿ ಒಬ್ಬರ ಆದಮೇಲೆ ಇನ್ನೊಬ್ಬರ ಸರದಿ, ಒಬ್ಬರ ಸರದಿ ಆದಮೇಲೆ ಇನ್ನೊಬ್ಬರ ಸರದಿ, ಈ ರೀತಿ ಸರ್ಕಾರದ ಪವರ್ ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. ಈ ಜೋಸೆಫ್ ಕಾನ್ರಾಡ್ ಅಂತ ಹೇಳಿ ಒಬ್ಬ ಇಂಗ್ಲಿಷ್ ಕಾದಂಬರಿಕಾರ, ಅವನು ಬರೆದಿರುವ ಕಾರ್ನರ್ ಆಫ್ ಪವರ್ ಅಂತ ಶಕ್ತಿಯ ಒಂದು ಕೇಂದ್ರ ಸ್ಥಾನ ಹೇಗೆ ಬದಲಾಗತ್ತೆ ಅನ್ನೋದ್ರ ಬಗ್ಗೆ ಅವನು ಬರೀತಾನೆ. ಅದು ಪುರಾಣದಲ್ಲಿ ಇಲ್ಲಿ ಮೊದಲೇ ಉಲ್ಲೇಖಿತ. ತತಶ್ಚ ಅನುದಿನಂ ಅಲ್ಪ ಹ್ರಾಸ ವ್ಯವಚ್ಛೇದಾತ್ ಧರ್ಮಾರ್ಥಯೋ ಜಗತ ಸಂಕ್ಷಯೋ ಭವಿಷ್ಯತಿ. ಆಮೇಲೆ ಕಲಿಯುಗ ಶುರು ಆಗುತ್ತೆ. ಪ್ರತಿದ್ಯೂತವೂ ಕೂಡ ಸ್ವಲ್ಪನೇ ಜಗತ್ತಿನ ಸಂಕ್ಷಯ ಆಗುತ್ತೆ. ಇದು ಕಲಿಯುಗದ ಆರಂಭ. ಕಲಿಯುಗದ ಆರಂಭ ಯಾಕೆ ಆಯಿತು, ಹೇಗೆ ಆಯಿತು ಅಂತಂದರೆ ಕೆಟ್ಟ ರಾಜರಿಂದ. ಕೆಟ್ಟ ರಾಜರು ಹೇಗಿರ್ತಾರೆ ಅಂತ ಹೇಳಿ ವೇದವ್ಯಾಸರು ಇಲ್ಲಿ ನಮಗೆ ಕಣ್ಣಿಗೆ ಕಟ್ಟುವಂತೆ ಕೊಟ್ಟಿದ್ದಾರೆ. ರಾಜರು ಬದಲಾದ ಮೇಲೆ ಅಧಿಕಾರಿಗಳು ಬದಲಾಗಬೇಕು. ತತಶ್ಚ ಅರ್ಥಯೇವ ಅಭಿಜನ ಹೇತು. ಆಮೇಲೆ ಏನಾಗುತ್ತೆ, ಸಂಪತ್ತಿದ್ರೆ ಅವನು ಒಳ್ಳೆ ವಂಶ, ಅಭಿಜನ ಅಂದರೆ ಒಳ್ಳೆ ವಂಶ. ಇವನು ಒಳ್ಳೆ ವಂಶದವ ಅಂತನ್ಲಿಕ್ಕೇನು ಅಂತಂದರೆ ಅರ್ಥಯೇವ ಬಲಮೇವ ಅಶೇಷ ಧರ್ಮ ಹೇತು. ಯಾರಿಗೆ ಬಲ ಇರುತ್ತೆ ಅವ್ರದ್ದು ಧರ್ಮ. ಅಭಿರುಚಿರೇವ ದಾಂಪತ್ಯ ಸಂಬಂಧ ಹೇತು. ದಾಂಪತ್ಯಕ್ಕೆ ಏನು ಕಾರಣ? ಧರ್ಮ, ನಾವು ಧರ್ಮದಲ್ಲಿ ನಡೆಯಬೇಕು, ಇಬ್ಬರು ಒಟ್ಟಿಗೆ ಸಾಧನೆ ಮಾಡಿಕೊಂಡು ನಡೆಯಬೇಕು ಅನ್ನೋದು ದಾಂಪತ್ಯದ ಉದ್ದೇಶ. ಆದರೆ ಇಲ್ಲಿ ಧರ್ಮದ ಉದ್ದೇಶ ಇರಲ್ಲ. ಅಭಿರುಚಿರೇವ, ನನಗೆ ಅವನು ಇಷ್ಟ ಆದ, ಅವನಿಗೆ ನಾನು ಇಷ್ಟ ಆದೆ ಅಷ್ಟೇ. ಅವರ ಇದು ಮ್ಯಾಚ್ ಆಗ್ತಾ ಇದೆಯಾ, ಟೇಸ್ಟ್ ಮ್ಯಾಚ್ ಆಗ್ತಾ ಇದೆಯಾ, ಮದುವೆ ಆಗ್ತೀವಿ ವಿನಃ ಒಳ್ಳೆಯ ಒಂದು ಉದ್ದೇಶ ಇರಲ್ಲ ದಾಂಪತ್ಯದಲ್ಲಿ. ಸ್ತ್ರೀತ್ವಮೇವ ಉಪಭೋಗ ಹೇತು. ಸರಿ, ಉಪಭೋಗ ಏನು, ಅವಳು ಹೆಣ್ಣಾಗಿದ್ದರೆ ಸಾಕು ಅನ್ನುವ ಮಟ್ಟಕ್ಕೆ ಜನ ಇಳಿತಾರೆ. ಅನೃತಮೇವ ವ್ಯವಹಾರ ಜಯ ಹೇತು. ಕೋರ್ಟ್ ಕೇಸಲ್ಲಿ ಗೆಲ್ಲೋದು ಯಾವುದು? ಅನೃತಮೇವ, ಸುಳ್ಳೆ. ಅನೃತಮೇವ ವ್ಯವಹಾರ ಜಯ ಹೇತು. ವ್ಯವಹಾರ, ಆಗಿನ ಕಾಲದ ವ್ಯವಹಾರ ಅಂದರೆ ಹಾಗೆ. ಅದು ಮುಂದೆ ಅದು ಈಗಲೇ ಅಂತಲ್ಲ, ಮುಂದೆ ಕಲಿಯುಗದಲ್ಲಿ ಹೀಗಾಗ್ತದೆ ಅಂತ. ಇವ್ರ ಕಾಲ ಯಾವಾಗ ಅಂದರೆ ಪಾಂಡವರಿಗಿಂತ ಒಂದು ಸ್ವಲ್ಪ ಹಿಂದೆ, ಪಾಂಡವರಿಗಿಂತ ಒಂದು ಸ್ವಲ್ಪ ಹಿಂದಿನ ಕಾಲದಲ್ಲಿ ಆ ಮುಂದಿನ ಕಾಲದ್ದನ್ನು ಹೇಳ್ತಾ ಇದ್ದಾರೆ. ಜನಮೇಜಯನ ಕಾಲ. ಯಾವ ಜನಮೇಜಯ? ಇದು ವಿಷ್ಣು ಪುರಾಣ ಯಾರ ಇಬ್ಬರ ಮಾತುಕತೆ ಅಂದರೆ ಪರಾಶರ ಮತ್ತೆ ಪುಲಸ್ತ್ಯರ ಮಾತುಕತೆ. ಪರಾಶರ ಮತ್ತೆ ಮೈತ್ರೇಯರ ಮಾತುಕತೆ. ಮೈತ್ರೇಯರು ವೇದವ್ಯಾಸರ ಸಮಕಾಲೀನರು, ಸಮವಯಸ್ಸು. ಹೀಗಾಗಿ ಆ ಕಾಲ. ಇನ್ನು ಉನ್ನತಾಂಬುತೈವ ಪೃಥಿವೀ ಹೇತು. ಭೂಮಿ ಅಂದರೆ ಏನು? ಭೂಮಿಯ ಲಕ್ಷಣ ಏನು ಅಂದರೆ ನೀರಿಗಿಂತ ಮೇಲ್ಗಡೆ ಇದೆ ಅನ್ನೋದೇ ಭೂಮಿಯ ಲಕ್ಷಣ. ಅಂದರೆ ಒಳ್ಳೆಯ ಫಲ, ಒಳ್ಳೆಯ ಮಾಂಗಲ್ಯ ಇದ್ಯಾವುದು ಭೂಮಿಯಲ್ಲಿ ಇರದಂತೆ ತೆಗೆದು ಬಿಡ್ತಾರೆ. ಒಳ್ಳೆಯ ಬೆಳೆ ಏನು ಹಾಕಿದ್ರೂ ಬೆಳೆಯೋದು ಇತ್ಯಾದಿಗಳೆಲ್ಲ ಇಲ್ಲ. ಉನ್ನತಾಂಬುತ, ನೀರಿಗಿಂತ ಮೇಲ್ಗಡೆ ಇದೆಯಾ, ಮುಗೀತು. ಬ್ರಹ್ಮಸೂತ್ರಮೇವ ವಿಪ್ರತ್ವ ಹೇತು. ಬ್ರಾಹ್ಮಣ ಅಂತನ್ಲಿಕ್ಕೆ ಏನು ಪ್ರೂಫ್ ಅಂದರೆ ಜನಿವಾರ, ಬ್ರಹ್ಮಸೂತ್ರ. ಆಯ್ತಾ? ಅಂದರೆ ಅಷ್ಟು ಮುಂದೆ ಇನ್ನೂ ಭೀಕರ ಆಗ್ತಾ ಹೋಗುತ್ತೆ ಅನ್ನೋದನ್ನು ಹೇಳೋದು. ರತ್ನಧಾತುತೈವ ಶ್ಲಾಘ್ಯತಾ ಹೇತು. ಅವನನ್ನು ಹೊಗಳಬೇಕು ಅಂತಂದರೆ ಒಳ್ಳೆ ಪದಾರ್ಥಗಳಿದ್ರೆ ಮುಗೀತು. ರತ್ನಧಾತುತೈವ ಶ್ಲಾಘ್ಯತಾ ಹೇತು. ಲಿಂಗಧಾರಣಮೇವ ಆಶ್ರಮ ಹೇತು. ಇವನು ಈ ಆಶ್ರಮದಲ್ಲಿದ್ದಾನೆ ಅನ್ನೋದಕ್ಕೇನು ಅಂತಂದರೆ ಅದಕ್ಕೆ ತಕ್ಕ ವೇಷವನ್ನು ಹಾಕ್ಕೊಂಡಿದ್ದಾನೆ ಅನ್ನೋದೇ ಹಾಗೆ. ಅನ್ಯಾಯ ಏವ ವೃತ್ತಿ ಹೇತು. ನ್ಯಾಯದಿಂದ ದೂರ ಸರಿಯೋದೇ ಬದುಕಿಗೆ ಕಾರಣ ಆಗತ್ತೆ.
ವೃತ್ತಿಗೆ ಕಾರಣ ಆಗತ್ತೆ. ದೌರ್ಬಲ್ಯಮೇವ ಆವೃತ್ತಿ ಹೇತು. ಆವೃತ್ತಿ ಏನು? ಆವೃತ್ತಿ ಅಂತಂದರೆ ನಮ್ಮ ಕುಟುಂಬದ ಬಹಳ ಕಾಲ ಒಬ್ಬರೊಟ್ಟಿಗೇನೆ ಇರೋದೇನಿದೆ ಇದನ್ನು ಆವೃತ್ತಿ ಅಂತ ಕರೀತಾ ಇದ್ರು. ದೌರ್ಬಲ್ಯವೇ ನಿಮ್ಮ ಬಹಳ ಕಾಲ ಒಟ್ಟಿಗೆ ಇದ್ದಾರೆ ಅನ್ನೋದಕ್ಕೆ ಪ್ರೂಫ್. ಶಕ್ತಿ ಇಲ್ಲ ಬೇರೊಬ್ಬರನ್ನ ಹೋಗಿ ಸೇರಲಿಕ್ಕೆ, ಅದರಿಂದಾಗಿ ದೌರ್ಬಲ್ಯಮೇವ. ಇದು ಒಂದು ವ್ಯಾಖ್ಯಾನ. ಇದಕ್ಕೆ ವಿಷ್ಣು ಪುರಾಣಕ್ಕೆ ಇಬ್ಬರ ವ್ಯಾಖ್ಯಾನ ಇದೆ. ಒಂದು ಶ್ರೀಧರ ಸ್ವಾಮಿ ಅಂತ, ಇನ್ನೊಬ್ಬರದ್ದು ವಿಷ್ಣು ಚಿತ್ತಾಚಾರ್ಯರು ಅಂತ. ಆಮೇಲೆ ದೌರ್ಬಲ್ಯಮೇವ ಆವೃತ್ತಿ ಹೇತು ಇನ್ನೊಂದು ವ್ಯಾಖ್ಯಾನ ಇದೆ. ಏನು? ದೌರ್ಬಲ್ಯಮೇವ ಆವೃತ್ತಿ ಹೇತು, ಏನನ್ನೂ ಮಾಡದೆ ಸುಮ್ಮನೆ ಕೂತಿರ್ತಾನೆ, ಯಾಕೆಂದರೆ ದೌರ್ಬಲ್ಯ ಇದೆ. ದೇವರ ಧ್ಯಾನಕ್ಕಾಗಿ ಅಧ್ಯಯನಕ್ಕಾಗಿ ತನಗೆ ಇದ್ದ ಶಕ್ತಿಯನ್ನು ಬಿಟ್ಟು ಸುಮ್ಮನೆ ಕೂತಿರ್ತಾನೆ ಅಂತ ಅರ್ಥ ಅಲ್ಲ. ದುಡಿಯುವ ಶಕ್ತಿ ಇದ್ದಾಗಲೂ ಕೂಡ ಅವನು ಅಧ್ಯಯನ ಮಾಡಲಿಕ್ಕೆ ಅಂತ ಹೇಳಿ ತನ್ನ ಎಲ್ಲವನ್ನು ತ್ಯಾಗ ಮಾಡಿ ಕೂತ್ಕೊಳ್ತಾನೆ ಅಂತ ಇಲ್ಲ. ಮತ್ತೆ ನಾನು ದೌರ್ಬಲ್ಯಮೇವ, ಮೈಯಲ್ಲಿ ಕೂಡಲ್ಲಪ್ಪ, ಮೈಯಲ್ಲಿ ಆರೋಗ್ಯ ಇಲ್ಲ, ಅದರಿಂದಾಗಿ ನಾನು ಕೆಲಸ ಮಾಡಲ್ಲ ಅನ್ನುವಲ್ಲಿಗೆ ನಿಲ್ಲತ್ತೆ. ದೌರ್ಬಲ್ಯಮೇವ ಆವೃತ್ತಿ ಹೇತು ಅಭಯ ಪ್ರಗಲ್ಭೋಚ್ಚಾರಣಮೇವ ಪಾಂಡಿತ್ಯ ಹೇತು. ನಿರ್ಭೀತಿಯಿಂದ ಗಟ್ಟಿಯಾಗಿ ಮಾತಾಡ್ತಾ ಇದ್ರೆ ಅವನು ಪಂಡಿತ ಅಂತ ಅನ್ಕೊಂಡ್ಬಿಡ್ತಾನೆ. ಒಂದು ಯಾದವ ಪೀಠದ ಒಂದು ಉದ್ಘಾಟನೆ ಆಯಿತು, ಒಂದು ಹೊಸ ಪೀಠದ ಉದ್ಘಾಟನೆ. ಅದಕ್ಕೆ ನಮ್ಮ ಪೇಜಾವರ ಸ್ವಾಮಿಗಳು ಹೋಗಿದ್ದರು. ಆವಾಗ ಅವ್ರ ಜೊತೆಗಿದ್ದದ್ದು ವಿಕ್ರಮ. ಅವನು ವಿಕ್ರಮನು ಸಟೈರಿಕ್ಕಾಗಿ ಮಾತಾಡಿದ್ರೆ ಯಾರಿಗೂ ತಡ್ಕೊಳ್ಳಿಕ್ಕೆ ಆಗಲ್ಲ. ನನ್ನ ತಮ್ಮ ವಿಕ್ರಮ, ಅವನು ಅಲ್ಲಿ ವೇದದ ಆರಂಭದಲ್ಲಿ ವೇದ ಘೋಷವನ್ನು ಮಾಡಿದ್ರು. ಅಲ್ಲಿ ಮುರುಘಾ ಮಠದ ಸ್ವಾಮಿಗಳು ಅಂತ ಒಬ್ಬರು ಇದ್ರಲ್ಲ, ಮೊನ್ನೆ ಒಂದು ಕೇಸಿನಲ್ಲಿ ಜೈಲಿಗೆ ಹೋದ್ರಲ್ಲ ಶಿಶುಪೀಡಾ ದೋಷದಿಂದ. ಅವರು ಗಳಗಳ ಹತ್ತು ವೈದಿಕರ ಆಕ್ರಮಣ, ವೈದಿಕರ ಅನ್ಯಾಯ ಅಂತ ಹೇಳಿ ಅಂತ ಗಲಾಟೆ ಮಾಡಿ ಒಂದು ದೊಡ್ಡ ಇದನ್ನು ಸಿಂಪತಿ ಗಿಟ್ಟಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕೆ ವಿರುದ್ಧವಾಗಿ ಯಾದವ ಮಠದ ಸ್ವಾಮಿಗಳು, ಇದು ವೇದದ್ದೇ, ಇದು ಆಶ್ರಮ, ಇದು ನೀವು ಯಾಕೆ ಆ ತರಹ ಮಾಡ್ತೀರಾ ಅಂತ ಹೇಳಿ ಅವ್ರನ್ನೆಲ್ಲ ಬೈದರು. ಅದು ಬೇರೆ. ಅದಕ್ಕೆ ಆಮೇಲೆ ಸ್ವಾಮಿಗಳ ಹತ್ರ ಇವನು ಹೇಳೋದು ವಿಕ್ರಮ, ಸ್ವಾಮಿ ಇವತ್ತು ಸಭೆಯಲ್ಲಿ ಮಾತನಾಡಬೇಕಾದ್ರೆ ಒಂದೇ ಒಂದು ಅರ್ಹತೆ ಏನು ಅಂದರೆ ನಿರಾಕಾಂಕ್ಷವಾದ ನಿರರ್ಥಕವಾದ ಶಬ್ದಗಳನ್ನು ನಿರ್ಭೀತಿಯಿಂದ ನಿರಂತರವಾಗಿ ಉಚ್ಚಾರ ಮಾಡುವುದೇ ಒಂದು ಪಾಂಡಿತ್ಯ. ನಿರಾತಂಕವಾಗಿ ನಿರ್ಭೀತಿಯಿಂದ ನಿರನ್ವಯವಾದ ನಿರಾಕಾಂಕ್ಷ ಪದಗಳನ್ನು ನಿರಂತರವಾಗಿ ಉಚ್ಚಾರ ಮಾಡೋದು. ವೇದವ್ಯಾಸರು ಅದನ್ನು ಹೇಳಿದ್ದಾರೆ. ಏನು? ಅಭಯ ಪ್ರಗಲ್ಭೋಚ್ಚಾರಣಮೇವ ಪಾಂಡಿತ್ಯ ಹೇತು. ನಿರ್ಭೀತಿಯಿಂದ ಗಟ್ಟಿಯಾಗಿ ಮಾತಾಡೋದೇ ಪಾಂಡಿತ್ಯ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ ಜನ. ನಮ್ಮ ಗುರುಗಳ ಹತ್ರ ಬಂದು ಹೇಳೋದು, ನೋಡಿ ಆ ಗಡ್ಡಪ್ಪ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ನಿರಂತರವಾಗಿ ಮಾತನಾಡ್ತಾನೆ ಅಂತ. ಹಾಗೆ ಅವೆಲ್ಲ ಏನು ಅಧ್ಯಯನವೇ ಇರೋದಿಲ್ಲ ಅವರಿಗೆ, ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಅನಾಢ್ಯತೈವ ಸಾಧುತ್ವ ಹೇತು. ಇನ್ನು ಒಳ್ಳೆಯವರು ಅಂದರೆ ಏನು? ಬಡತನವೇ ಒಳ್ಳೆಯತನಕ್ಕೆ ಕಾರಣ ಅಂತ ಜನ ಅವತ್ತು ತೀರ್ಮಾನ ಮಾಡ್ತಾರಂತೆ. ಬಡತನವೇ ಒಳ್ಳೆಯತನಕ್ಕೆ ಕಾರಣ. ಅವನು ಶ್ರೀಮಂತ ಆದ ಕೂಡಲೇ ಅವನು ದುಷ್ಟನೇ ಇರಬೇಕು. ಪಾಪ ಸರಿಯಾದ ದಾರಿಯಲ್ಲಿ ದುಡಿದು ಶ್ರೀಮಂತರಾದವರೇ ಇರಲ್ವೇನೋ ಅನ್ನೋ ಹಾಗೆ ಮಾತನಾಡ್ತಾರೆ. ಶ್ರೀಮಂತರೆಲ್ಲ ಇವರು ಶೋಷಕರು, ಬಡವರೆಲ್ಲ ಇವರಿಂದ ಶೋಷಿತರು ಅಂತ. ಈ ಭಾವನೆ ಹರಡ್ಬಿಟ್ಟಿದೆ. ಇದಕ್ಕೆ ತದ್ವಿರುದ್ಧವಾಗಿ ಅವರೇ ಇನ್ನೊಂದು ಕಡೆ ಉಪದೇಶ ಮಾಡ್ತಾ ಇರ್ತಾರೆ. ಶ್ರೀಮಂತನಾಗಿ ಇದು ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯಬಾರದು ಅಷ್ಟೇ ಅಂತಲೂ ಅವರೇ ಹೇಳ್ತಾ ಇರ್ತಾರೆ. ಇದೆಲ್ಲ ಎಂಥ ದಡ್ಡತನಗಳು ಇದು. ಅದಕ್ಕೆ ಅನಾಢ್ಯತೈವ ಸಾಧುತ್ವ ಹೇತು.
ಸ್ನಾನಮೇವ ಪ್ರಸಾಧನ ಹೇತು. ಅಲಂಕಾರ ಮಾಡ್ಕೊಳ್ಳೋದು ಅಂದರೆ ಸ್ನಾನ ಮಾಡೋದೇ ಅಲಂಕಾರ ಅನ್ನುವ ಲೆವೆಲ್ಗೆ ಜನ ಬೆಳೆದು ಬಿಡ್ತಾರೆ. ಆಯ್ತಾ? ದಾನಮೇವ ಧರ್ಮ ಹೇತು. ದಾನ ಒಂದೇ ಅವನು ಧರ್ಮ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಡ್ತಾರೆ. ದಾನವೇ ಧರ್ಮದ ಕಾರಣ. ದಾನದಿಂದ ಹೊರತಾದ ಧರ್ಮದ ಅವಯವಗಳು ಎಷ್ಟಿದೆ ಜಗತ್ತಿನಲ್ಲಿ, ಅದ್ಯಾವುದನ್ನು ಪರಿಗಣಿಸೋದೇ ಇಲ್ಲ. ದಾನ ಮಾಡ್ತಾನ ಮುಗಿದು ಕೊಡ್ತಾ ಇರಬೇಕು. ನಿನಗೇನಿದೆ ಕೊಡ್ತಾ ಇರಬೇಕು. ನಿನ್ನಿಂದ ಬೇರೆಯವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೇಕು ಅಷ್ಟೇ. ಆದರೆ ನೀನು ಧರ್ಮಿಷ್ಠ. ಅದನ್ನು ನೀನು ಎಲ್ಲಿಂದ ತರ್ತೀಯ ಅದನ್ನೆಲ್ಲ ನಮಗೆ ಗೊತ್ತಿಲ್ಲ. ಅದು ನಾವು ಅದಕ್ಕೆ ಧರ್ಮಕ್ಕೆ ಯೋಗ್ಯರೇ ಇಲ್ವೇ, ದಾನಕ್ಕೆ ಯೋಗ್ಯರೇ ಇಲ್ವೇ ಅವೆಲ್ಲ ಗೊತ್ತಿಲ್ಲ. ನೀನು ಮಾಡ್ತಾ ಇರ್ಬೇಕಷ್ಟೇ. ನೀ ಆಗ ಧರ್ಮಿಷ್ಠ. ಈ ತರಹ ಜನ ಬೆಳೆದು ಬಿಡ್ತಾರ್ರಿ. ಸ್ವೀಕರಣಮೇವ ವಿವಾಹ ಹೇತು. ಮದುವೆ ಅಂದ್ರೇನು? ನನ್ನದಾಗಿಸಿಕೊಳ್ಳೋದೇ ಮದುವೆಗೆ ಕಾರಣ. ಸದ್ವೇಷಧಾರಿಯೇವ ಪಾತ್ರಂ. ಪಾತ್ರ ಯಾರು ಅಂತಂದರೆ ಒಳ್ಳೆ ಸದ್ವೇಷಧಾರಿ. ದೂರಾಯತನೋದಕಮೇವ ತೀರ್ಥಹೇತು. ತೀರ್ಥಕ್ಷೇತ್ರ ಯಾತ್ರೆ ಅಂದರೆ ಏನು? ದೂರ ದೂರ ಪ್ರಯಾಣ ಮಾಡಿ ಆ ನೀರಿನಲ್ಲಿ ಮುಳುಗುವುದೇ ತೀರ್ಥಕ್ಷೇತ್ರ ಯಾತ್ರೆಯೇ ವಿನಃ ಬೇರೆ ಅಲ್ಲ. ಆಮೇಲೆ ಕಪಟ ವೇಷಧಾರಣಮೇವ ಮಹತ್ವ ಹೇತು. ಮಹತ್ವ ಅಂದರೆ ಏನು? ದೊಡ್ಡವರು ಅಂದ್ರೇನು? ಕಪಟ ವೇಷವನ್ನು ಧರಿಸ್ತಿರ್ಬೇಕು. ಒಳ್ಳೆ ಝರಿ ಪಂಚೆಯನ್ನು ಉಟ್ಟು ತ್ರಿಶೂಲ ಹಿಡ್ಕೊಂಡು ಬಂದ್ಬಿಡ್ಬೇಕು. ಓ ಅಂತ ಬೀಳ್ತಾರೆ ಕಾಲಿಗೆ. ಇತ್ಯೇವಂ ಅನೇಕ ದೋಷೋತ್ತರೇತು ಭೂಮಂಡಲೆ ಸರ್ವವರ್ಣೇಶ್ವೇವ ಯೋ ಬಲವಾನ್ ಸಸಭೂಪತಿರ್ಭವಿಷ್ಯತಿ. ಹೀಗೆ ಭೂಮಂಡಲ ಕೆಟ್ಟು ಹೋದರೆ ಕಲಿಯುಗದಲ್ಲಿ ಅವರವರೇ ರಾಜರು. ಆಯಾ ಮಂಡಲದಲ್ಲಿ ಅವರವರು ರಾಜರು. ಅಂದರೆ ಮತ್ತೆ ವಿಭಾಗ ಆಗೇ ಆಗತ್ತೆ. ಅಖಂಡವಾದ ದೇಶದ ಕಾನ್ಸೆಪ್ಟೇ ಉಳಿಯಲ್ಲ. ಈಗ ನೋಡಿ, ತಮಿಳುನಾಡವರು ದ್ರವಿಡ ಲ್ಯಾಂಡ್ ಬೇಕು ಅಂತಾರೆ. ಮಲಯಾಳದವರು ಸುಮ್ಮನೆ ಇರ್ತಾರಾ? ಗೂರ್ಖಾ ಲ್ಯಾಂಡ್ ಬೇಕು ಅಂತ ಅವ್ರು ಗಲಾಟೆ ಮಾಡ್ತಾ ಇಲ್ವಾ? ಮತ್ತೆ ಗಡಿ ವಿವಾದ ಶುರುವೆ. ಅದರಿಂದಾಗಿ ಕಲಿಯುಗದ ಲಕ್ಷಣ ಏನು ಅಂತಂದ್ರೆ ಮತ್ತೆ ಹರಿದು ಹಂಚಿ ಹೋಗ್ತದೆ. ಏವಂಚ ಅತಿಲುಬ್ಧಕ ರಾಜಾಸಹಾಹ ಶೈಲಾನಾಂ ಅಂತರದ್ರೌಣೀ ಪ್ರಜಾ ಸಂಶ್ರಯಿಷ್ಯಂತಿ. ಆಮೇಲೆ ಒಂದು ಹಂತದಲ್ಲಿ ಪ್ರಜೆಗಳಿಗೆ ರಾಜರ ಕಾಟ ತಡಿಲಿಕ್ಕಾಗಲ್ಲ. ಎಲ್ಲವನ್ನ ಬಿಟ್ಟು ಹೋಗಿ ಪರ್ವತಗಳ ಎಡೆಯಲ್ಲಿ ಅಡಗಿಕೊಂಡು ಬಿಡ್ತಾರೆ. ಗುಹೆಗಳ ಒಳಗಡೆ ಅಡಕ್ಕೊಳ್ತಾರೆ ಜನ. ಮುಂದೆ ರಾಜರ ಕರಭಾರವನ್ನು ತಾಳಲಾರದೆ ಮಧು ಶಾಖ ಮೂಲ ಫಲ ಪತ್ರ ಪುಷ್ಪಾದ್ಯಾಹಾರಾಷ್ಟ ಭವಿಷ್ಯಂತೆ. ಅಗೇನ್ ಜೇನುತುಪ್ಪ ತಿಂದೆ, ಆಮೇಲೆ ಹಸಿ ತರಕಾರಿಗಳನ್ನು ಉಂಡೆ, ಗೆಡ್ಡೆ ಹಣ್ಣುಗಳನ್ನು ಉಂಡೆ, ಎಲೆ ತಿಂದೆ, ಹೂವು ತಿಂದೆ, ಅಲ್ಲಿಗೆ ಶುರು ಆಗುತ್ತೆ. ಈಗಲೇ ಶುರು ಆಗಿದೆ ಬೇರೆ ಬೇರೆ ರೀತಿಯಲ್ಲಿ. ಡಯಟ್ ಮಾಡಿ ಅಂತ ಬರ್ತಾರೆ. ಕೀಟೋ ಡಯಟ್ ಎಂತೆಂಥದ. ಆಮೇಲೆ ಜನ ಅದೇ ಆಗ್ತಾರೆ. ತರುವಲ್ಕಲ ಪರ್ಣ ಚೀರ ಪ್ರಾವರಣಾ ಚ ಅತಿ ಬಹುಪ್ರಜಾ ಶೀತ ವಾತಾತಪ ವರತತಃಶ್ಚ ಭವಿಷ್ಯಂತಿ. ಮುಂದಿನ ಕಾಲ ಏನಾಗತ್ತೆ? ಇದೇ ಆಗತ್ತೆ. ಮರದ ತೊಗಟೆಯನ್ನು ಉಡ್ತಾರೆ, ಆಯ್ತಾ? ಬಟ್ಟೆ ಕಣ್ಮರೆಯಾಗತ್ತೆ, ಎಲೆಯನ್ನು ಉಡ್ತಾರೆ. ಚೀರ ಅಂತಂದ್ರೆ ಮರದ ತೊಗಟೆಯ ಇನ್ನೊಂದು ತೆಳುವಾದ ರೂಪ, ನಾರು ಅಂತ ಕರೀತಾರೆ. ಆ ನಾರುಡೆಯನ್ನು ಉಡ್ತಾರೆ, ಅದೇ ಚೀರ. ಆ ಚೀರವೇ ಸೀರೆ. ಏನೋ ಆ ಕಾಲದಲ್ಲಿದ್ದ ಚೀರವೇ ಸೀರೆ. ಅವರು ವಿದೇಶಿಯರಲ್ಲಿ ಸೀರೆ ಅಂತ ಒಂದು ಕಾನ್ಸೆಪ್ಟ್ ಇಲ್ವಲ್ಲ, ಮತ್ತೆ ಹೆಂಗೆ ಸ್ಯಾರಿ ಅಂತಂದ್ರು? ನಮ್ಮ ಚೀರವೇ ಅವರು ಸ್ಯಾರಿ. ನಾವು ಅದನ್ನು ಈಗ ಸ್ಯಾರಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಸೀರೆ ಮಾರಾಯರೆ ಅದು. ಆ ಸೀರೆ ಅವರಲ್ಲಿ ಇಲ್ವಲ್ಲ, ಅದಕ್ಕೆ ಅವ್ರ ಚೀರವನ್ನೇ ಸ್ಯಾರಿ. ಆ ಚೀರ ಅದರಿಂದಾಗಿ ಒಂದು ಧರ್ಮ, ಒಂದು ಯಾವುದೇ ಒಂದು ಭಾಷೆಯಲ್ಲಿ ರೂಪಧೇಯ ನಾಮಧೇಯ ಇವುಗಳ ಅರಿವು ಅವಶ್ಯ. ಇದು ಮೂಲ ಸೂತ್ರ. ರೂಪಧೇಯ ಅಂದರೆ ಫಾರ್ಮ್, ನಾಮಧೇಯ ಅಂದರೆ ನೇಮ್. ಇದು ಎರಡು ನೆಟ್ಟಿಗೆ ಆಗ್ತಾ ಇದೆ ಅಂತ ನೋಡಬೇಕು. ಸಂಸ್ಕೃತದಲ್ಲಿ ಐಸ್ ಕ್ರೀಮು ಸ್ಕೂಪ್ ಅಂತ ಹೇಳಲಿಕ್ಕೆ ಆಗ್ತದೆ, ಯಾಕೆಂದರೆ ನಾವು ಸಂಸ್ಕೃತದವ್ರು ಕಂಡು ಹಿಡಿದಿಲ್ಲ ಅದನ್ನು. ಐಸ್ ಕ್ರೀಮನ್ನು ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಅದು ಅತ್ಯಂತ ಅನಾರೋಗ್ಯ, ಅತ್ಯಂತ ಶೀತ, ಅತ್ಯಂತ ಉಷ್ಣವಾದದ್ದು, ಅತ್ಯಂತ ಅನಾರೋಗ್ಯ ಅಂತೇಳಿ ನಾವು ಐಸ್ ಕ್ರೀಮ್ ತೆಗೆದು ಹಾಕಿದ್ವಿ. ಐಸ್ ಕ್ರೀಮ್ ಬಳಸಲಿಲ್ಲ. ಅದರಿಂದಾಗಿ ಸಂಸ್ಕೃತದಲ್ಲಿ ಆ ರೂಪಧೇಯ ಇಲ್ಲ. ಅದರಿಂದಾಗಿ ಐಸ್ ಕ್ರೀಮ್ ಸ್ಕೂಪ್ಗೆ ನಾಮಧೇಯವೂ ಇಲ್ಲ. ಹಾಗೆ
ಯಾವುದೇ ಭಾಷೆಯಲ್ಲಿ ಈ ಸೂತ್ರ ಗಮನಿಸಬೇಕು. ಈ ಭಾಷೆಯ ಮೂಲ ಹೀಗಿತ್ತ, ಇದೊಂದು ಶಬ್ದ ಇಲ್ಲಿಯೇ ಇದ್ದರೆ ಅದಕ್ಕೊಂದು ಹೆಸರಿರುತ್ತೆ. ಹೆಸರು ಇಲ್ಲ ಅಂದರೆ ಆ ರೂಪ ಒಂದೋ ಇರಲ್ಲ, ಇದ್ದದ್ದು ಕಣ್ಮರೆಯಾಗಿರುತ್ತೆ. ಇರಲಿ. ಏನು ಹೇಳಿದ್ದು ಅಂತಂದರೆ, ಪ್ರಜೆಗಳು ತರುವಲ್ಕಲ, ಮರದ ತೊಗಟೆ, ಎಲೆ, ಚೀರ ಮೊದಲಾದವುಗಳನ್ನು ಹೊತ್ಕೊಳ್ತಾರೆ. ಅತಿಬಹು ಪ್ರಜಾಹ, ಬಹಳ ಜನ ಪ್ರಜೆಗಳನ್ನು ಪಡೆಯುತ್ತಾರೆ. ಮತ್ತು ಚಳಿ, ಮಳೆ, ಬಿಸಿಲುಗಳನ್ನು ಸಹಿಸಲೇಬೇಕಾಗತ್ತೆ. ಇಲ್ಲೆಲ್ಲ ವಿಪರೀತ ಜಾಸ್ತಿ ಆಯಿತು, ಎಲ್ಲ ಮನೆಗಳೆಲ್ಲ ಆಗಿ ಹೋಯಿತು, ಎಲ್ಲೂ ಸುಖ ಇಲ್ಲ ಅಂತಂದರೆ ಏನು ಮಾಡೋದು? ಈಗ ಯಾರು ಮೇಲ್ವರ್ಗದ ಜನ ಅಂತ ಯಾರನ್ನ ಹೇಳ್ತಾ ಇರ್ತಾರೆ, ಅವರೆಲ್ಲ ಓಡಿ ಹೋಗಿ ಅಲ್ಲೇ ಉಳಿಬೇಕು ನಾವೆಲ್ಲ. ಅಥವಾ ಮುಂದೆ ನಮ್ಮ ಒಂದು 10 ತಲೆಮಾರು ಆದಮೇಲೆ, ಇದು ನಮಗೂ 10 ನಮಗಿಂತ ಇದು 10 ತಲೆಮಾರು ಆದಮೇಲೆ ಆಗುವಂಥದ್ದು, ಈಗಲೇ ಏನಲ್ಲ. ಈಗ ನಾವು ಸಾಯುವಾಗಂತೂ ಈ ಪರಿಸ್ಥಿತಿ ಇರಲ್ಲ, ಅಷ್ಟು ಮಾತ್ರ. ಏನು ಬಂದೇ ಬರ್ತೀವಿ, ಅದರಲ್ಲೇನಿದೆ, ಬಂದೇ ಬರ್ತೀವಿ. ಇನ್ನು 10 ತಲೆಮಾರು ಆದಮೇಲೆ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು, ಈಗಂತೂ ಇಲ್ಲ. ಅದರಿಂದಾಗಿ ಅವಾಗ ಮುಂದೆ ಪ್ರಜೆಗಳು ಹಾಗೂ ಹೋಗ್ತಾರೆ. ನಚ ಕಶ್ಚಿತ್ ತ್ರಯೋವಿಂಶತಿ ವರ್ಷಾಣಿ ಜೀವಿಷ್ಯತಿ, ಯಾರು 23 ವರ್ಷಗಳ ಕಾಲ ಬದುಕೋದೇ ಇಲ್ಲ. ಆ ಲೆವೆಲ್ ಅನವರತಂ. ಇದೇ ಕಲಿಯುಗ ಅಲ್ಲ, ಮುಂದೆ ರಿಪೀಟ್ ಆಗುತ್ತೆ. ಆ ಕಲಿಯುಗದ ಬಗ್ಗೆ ಏನಿತ್ತು ನಮ್ಗೆ ಗೊತ್ತಿಲ್ಲ. ಅವಾಗ ಏನು ಮೆಷಿನರಿ ಇತ್ತು, ಆ ಮೆಷಿನರಿಗಳೆಲ್ಲ ಕೃತಯುಗದಲ್ಲಿ ಹೇಗೆ ನಾಶ ಆಗಿ ಬರ್ತವೆ, ಅವತ್ತಿನ ಜನರ ಫಸ್ಟ್ ರಿಯಾಕ್ಷನ್ ಏನು, ಯಾಕಂದರೆ ಕಲಿಯುಗ ಮುಗಿದು ಕೃತಯುಗ ಶುರು ಆಗುವ ಜನರ ರಿಯಾಕ್ಷನ್ ಏನು, ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಈಗ ಮುಂದೆ ನಡೆಯೋದು ಮಾತ್ರ ನಮಗೆ ಗೊತ್ತು. ಅಂದರೆ ಇವ್ರು ಹೇಳಿದ್ರಿಂದ ಇದರಲ್ಲಿ ಸ್ವಲ್ಪ ಆಗ್ತಾ ಇದೆ ಅಷ್ಟೇ. ಬೇರೆ ಯುಗಗಳ ರೆಫರೆನ್ಸ್ ಇದೆ. ಇಲ್ಲ, ಎಲ್ಲ ಯುಗದ್ದು ಇದೆಯಲ್ಲ. ಅಲ್ಲ, ಕಲಿಯ ಅವತಾರ ಅಲ್ಲ, ಕಲಿಯ ಆಳ್ವಿಕೆ. ಆ ಕಲ್ಕಿ 28ನೇ ಕಲಿಯುಗದಲ್ಲಿ ಅವತಾರ ಆಗೋದು. ಮುಂದೆನೂ ಒಂದು ಕಲಿಯುಗ ಬರುತ್ತೆ, ಅದ್ರ ಬಗ್ಗೆ ಆ ಅವತಾರಗಳ ಬಗ್ಗೆ ಎಲ್ಲೂ ಏನೂ ಇಲ್ಲ. ಅಂದ್ರೆ ವೇದವ್ಯಾಸರು ಎಷ್ಟು ಆ ಒಂದು ಕಾಲಘಟ್ಟವನ್ನು ಇಟ್ಟುಕೊಂಡು ಕಥೆಯನ್ನು ಹೇಳಿದ್ದಾರೆ. ಮುಂದಿನ ಕಾಲಘಟ್ಟದಲ್ಲಿ ಏನೇನು ಆಗತ್ತೆ ಅದನ್ನು ಹೇಳಿಲ್ಲ. ಮತ್ತೆ ಎಲ್ಲ ಅವತಾರಗಳನ್ನು ಹೇಳಲಿಲ್ಲ. ಮತ್ತೆ ಎಲ್ಲ ಅವತಾರಗಳನ್ನು ಹೇಳಿದ್ರು ಕೂಡ ಪೂರ್ತಿ ಹೇಳಲಿಲ್ಲ. ಇವಾಗ ಮತ್ಸ್ಯಾವತಾರ, ಕೂರ್ಮ ಅವತಾರ ಅಷ್ಟೇ ನಡೆದಿರಲ್ಲ, ವರಾಹ ಅವತಾರದಲ್ಲಿ ಅಷ್ಟೇ ನಡೆದಿರಲ್ಲ, ಯಜ್ಞನಾಮಕ ಪರಮಾತ್ಮನ ಕಥೆ ಅಷ್ಟೇ ನಡೆದಿರಲ್ಲ, ಋಷಭರೂಪಿ ಪರಮಾತ್ಮನ ಕಥೆ ಅಷ್ಟೇ ನಡೆದಿರಲ್ಲ, ಮಹಿದಾತ ಇತರೆಯಂದು ಅಷ್ಟೇ ಕಥೆ ನಡೆದಿರಲ್ಲ. ಇನ್ನೂ ದೀರ್ಘವಾದ ಕಥೆ ಇರುತ್ತೆ, ನಮಗೆ ಅವ್ರು ಹೇಳಿರಲ್ಲ. ಯಾಕೆಂದರೆ ಕಾಲ ಮುಂದೆ ಹೋಗ್ತಿದ್ದ ಹಾಗೆ. ಇವಾಗ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಇವಾಗ ಪೇಜಾವರ ಸ್ವಾಮಿಗಳ ಬಗ್ಗೆ, ನಮಗೆ ಪೇಜಾವರ ಸ್ವಾಮಿಗಳ ಬಗ್ಗೆ ಮತ್ತು ಪೇಜಾವರ ಸ್ವಾಮಿಗಳ ಕಾಲದಲ್ಲಿ ಯಾರ್ಯಾರು ಅವ್ರಿಗಿಂತ ದೊಡ್ಡವರಿದ್ದರು, ಅವರ ಸಮಕಾಲೀನರಿದ್ದರು. ಇವಾಗ ವಿಬುಧೇಶ್ವರು, ವಿದ್ಯಾಸಮುದ್ರರು, ಸುಧೀಂದ್ರ ತೀರ್ಥರು ಎಲ್ಲ ಸುಮಾರು ಜನ ಇದ್ದಾರೆ. ಅವ್ರಿಗಿಂತ ಹಿರಿಯರು, ಅವ್ರಿಗಿಂತ ಕಿರಿಯರು, ಅವರ ಸಮಕಾಲೀನರು ಬೇಕಾಷ್ಟು ಜನ ಇದ್ದಾರೆ. ಅವರೆಲ್ಲರ ಕಥೆ ಈಗ ನಮಗೆ ಗೊತ್ತಿದೆ, ಯಾಕೆಂದ್ರೆ ನಾವು ಹತ್ರ ನೋಡಿರೋದ್ರಿಂದ. ಅವ್ರ ಗ್ರಂಥ ಇಲ್ಲ, ಅವ್ರ ಬಗೆಗಿನ ದಾಖಲೆ ಇಲ್ಲ. ಕ್ರಮೇಣ ಅದು ಮರೆತು ಹೋಗ್ತಾ ಹೋಗುತ್ತೆ ಮುಂದಿನ ಜನಾಂಗಕ್ಕೆ. ಮುಂದಿನ ಜನಾಂಗಕ್ಕೆ ಅದು ಮರೆತಾ ಹೋಗ್ಬಿಡುತ್ತೆ. ಅವ್ರು ಏನೇನು ಮಹಾಕೆಲಸ ಮಾಡಿದ್ರು ಗೊತ್ತೇ ಆಗಿರಲ್ಲ. ಅವ್ರು ಏನೇನು ಕೆಲಸ ಮಾಡಿದ್ರು ಈಗ ನಮಗಿದು ಗೊತ್ತು, ಇಲ್ಲಿಯವ್ರದ್ದು ಗೊತ್ತು. ಹಾಗಾಗತ್ತೆ ಪರಿಸ್ಥಿತಿ. ಅದೇ ರೀತಿ ವೇದವ್ಯಾಸರು ಕೂಡ ತಿಳ್ಕೊಂಡಿದ್ದವರು ಹೇಳಿರಲ್ಲ. ಇಷ್ಟು ಸಾಕು ಇವ್ರಿಗೆ ಅಂತೇಳಿ ಅವ್ರು ತೀರ್ಮಾನ ಮಾಡಿರ್ತಾರೆ. ಆಮೇಲೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದ ಸ್ಲೈಟ್ ಡಿಫ್ರೆನ್ಸ್ಗಳನ್ನು ಹೇಳ್ಕೊಂಡೇ ಬಂದಿದ್ದಾರೆ. ಹೇಗೆ ಜ್ಞಾನ ಹೇಗೆ ಬದಲಾಗ್ತಾ ಇತ್ತು ಇತ್ಯಾದಿಗಳನ್ನು. ಮತ್ತೆ ವಿಶೇಷವಾಗಿ ಅಥರ್ವಣ ಉಪನಿಷತ್ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಅಧ್ಯಯನದ ಸ್ವರೂಪ ಹೇಗೆ ಬದಲಾಗ್ತಾ ಬಂತು ಅಂತ ಅಥರ್ವಣ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಮೊದಲು ಹೇಗೆ ಅವರು ಯೋಚನೆ ಮಾಡ್ತಾ ಇದ್ರು, ಅವರ ಅಧ್ಯಯನ ಹೇಗಿತ್ತು ಅಂತ ಹೇಳ್ಕೊಂಡು ಬಂದಿದ್ದಾರೆ.
ಆದರೆ ಕಲಿಯುಗದ್ದು ನಮಗೆ ಇಷ್ಟು ಸಿಗತ್ತೆ ಅಷ್ಟೇ. ಅವರು ಗುಣ ಸ್ವಭಾವ ಹೇಳ್ತಾ ಹೋಗ್ತಾರೆ. ರಾಜರನ್ನು ಪ್ರತ್ಯೇಕವಾಗಿ ಹೆಸರಿಸಲ್ಲ. ಏನು ಪ್ರಯೋಜನ? ಹೆಸರಿಸಿ ಏನು ಪ್ರಯೋಜನ? ಮುಂದೆ ಹೀಗೆ ಟ್ರಂಪ್ ಅನ್ನೋನೊಬ್ಬ ಬರ್ತಾನೆ, ಮೋದಿ ಅನ್ನೋನೊಬ್ಬ ಇರ್ತಾನೆ, ಏನು ಮಾಡಿದ್ರು ಅವ್ರೇನು ಬದಲಾಯಿಸಕ್ಕಾಗಲ್ಲ. ಏನು ಒಂದು ಸ್ವಲ್ಪ ರಿಲೀಫ್ ಸಿಗಬಹುದು, ನಮ್ಮ ಯಾವುದೋ ಒಂದು ಕಾಟದಿಂದ ಒಂದು ಸ್ವಲ್ಪ ರಿಲೀಫ್ ಸಿಗ್ಬೋದು. ಅದರಿಂದಾಗಿ ನಾವು ಯುಗ ಪ್ರವರ್ತಕ ಅಂತೀವಿ. ಮೋದಿಯವ್ರನ್ನಾಗಲಿ ಅಥವಾ ಇನ್ಯಾರು ನಾವು ಯುಗ ಪ್ರವರ್ತಕ ಅಂತನಲ್ಲ. ಅವರು ಯುಗದ ಗಾಳಿಗೆ ಕೊಚ್ಕೊಂಡು ಹೋಗಬೇಕು. ನಾವು ಇವ್ರಿಗಿಂತ ಇವ್ರು ಬೆಟರು ಅಂತ ಗುಣಗಳನ್ನಷ್ಟೇ ನಾವು ಗುರುತಿಸಲಿಕ್ಕಾಗೋದು, ಮತ್ತೇನು ಮಾಡ್ಲಿಕ್ಕಾಗಲ್ಲ. ಅವ್ರು ಬದಲೂ ಆಗಲ್ಲ. ಇರ್ತಾರೆ ಒದ್ದಾಡ್ತಾರಲ್ಲ. ಅಯ್ಯೋ ಒದ್ದಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದೀವಿ, ಒದ್ದಾಡ್ತಾ ಇರ್ತೇವೆ, ಒದ್ದಾಡ್ತಾ ಇದ್ವಿ. ಯಾಕೆಂದರೆ ನೀವು ನಮಗೆ ಎಷ್ಟೋ ಮರ್ತೋಗಿದೆ. ಅದು ನಿಜವಾಗಿಯೂ ಅದನ್ನು ಗಮನಿಸ್ಕೊಂಡ್ರೆ ರಾಯಚೂರಿನಲ್ಲೆಲ್ಲ ಹೇಳ್ತಾರಲ್ಲ, ರಜಾಕಾರರ ಕಾಲದಲ್ಲಿ ಮನೆಗೆ ನುಗ್ಗಿ ದೇವರ ಪ್ರತಿಮೆಗಳನ್ನೆಲ್ಲ ಹೊರಗಡೆ ತಂದು ಹಾಕಿ ಅದ್ರ ಮೇಲೆ ತುಳ್ಕೊಂಡು ಹೋಗ್ತಾ ಇದ್ರಂತೆ. ಅತ್ಯಂತ ಬಡವನ ಮನೆಯಲ್ಲೂ ಪ್ರತಿಮೆ ಇರುತ್ತಲ್ಲ, ಅದಕ್ಕೆ ಕಟ್ಟಿಡೋದು ಬಂತು ಅವ್ರ ಪದ್ಧತಿ. ವರ್ಷಕ್ಕೊಮ್ಮೆ ಮಾತ್ರ ತೆಗೆಯೋದು. ಇವಾಗ ಅದೇನು ಸಮಸ್ಯೆ ಏನಿಲ್ಲ, ಆದರೆ ಅದನ್ನು ಬಿಟ್ಟಲ್ಲ, ವರ್ಷಕ್ಕೊಮ್ಮೆ ಮಾತ್ರ ನಮ್ಮ ದೇವರು ತೆಗೆಯೋದು. ಆ ಥರದ ಕಹಿ ಘಟನೆಗಳೆಲ್ಲ ಬೇಕಷ್ಟು ದಾಖಲಾಗಿದೆ. ರಜಾಕಾರರ ಘಟನೆಗಳನ್ನು ನೇರವಾಗಿ ಎದುರಿಸಿದವರು ಪೇಜಾವರ ಸ್ವಾಮಿಗಳು ಒಬ್ಬರು. ಆ ಕಾಲದಲ್ಲಿ ಇಂತಹ ದರೋಡೆಕೋರರು, ಇಂತಹ ದೊಂಬಿಕೋರರು ಅವ್ರನ್ನ ನೇರವಾಗಿ ಭೇಟಿನೇ ಮಾಡಲಿಕ್ಕೆ ಇಬ್ಬರು ಹೊರಟಿದ್ರು, ವಿಬುಧೇತರು ಮತ್ತು ವಿಶ್ವೇಶರು. ಅದಮಾರ ಸ್ವಾಮಿಗಳು ಮತ್ತು ಪೇಜಾವರ ಸ್ವಾಮಿಗಳು ಇಬ್ಬರು ನೇರವಾಗಿ ಅವ್ರನ್ನ ಭೇಟಿ ಮಾಡಲಿಕ್ಕೆ. ನಮಗೆ ಇವತ್ತು ಅಂತಹ ಪರಿಸ್ಥಿತಿ ಇಲ್ಲ, ಸದ್ಯಕ್ಕಿಲ್ಲ. ಅಂತಹ ಪರಿಸ್ಥಿತಿ ಸದ್ಯಕ್ಕಿಲ್ಲ. ಆ ಥರದ ಕಷ್ಟ ಎಲ್ಲ ದಾಟ್ಕೊಂಡು ಬಂದಿದ್ದಾರೆ ಅವರು. ಅದರಿಂದಾಗಿ ಯಾರೋ ಒಬ್ಬರು ಇರ್ತಾರೆ. ಇವಾಗ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಎಷ್ಟು ಕಷ್ಟ. ಆಮೇಲೆ ಸತ್ಯಧರ್ಮರ ಯಾರೋ ಒಬ್ಬರನ್ನು ಹಿಡಿದು ರಾಜನಾದವನು ಬಿಡಲೇ ಇಲ್ಲ, ಇಲ್ಲೇ ಇಟ್ಕೊಂಡಿರ್ತೀವಿ ಅಂತ. ಅವನು ಶಿವಾಜಿ ಬಾಜಿರಾವ್ ಪೇಶ್ವೆ, ಮಾಧವರಾವ್ ಪೇಶ್ವೆನ ಯಾವುದೋ ಒಬ್ಬ ಪೇಶ್ವೆಗೆ ಅವನು ಉತ್ತರಾದಿ ಮಠದ ಶಿಷ್ಯ. ಅವನು ಮರಾಠದ ರಾಜರೆಲ್ಲ ಉತ್ತರಾದಿ ಮಠದ ಶಿಷ್ಯರು. ಹಿಡ್ಕೊಂಡ್ಬಿಟ್ಟಿದ್ರು ಅವ್ರನ್ನ. ವೇದವ್ಯಾಸ ತೀರ್ಥನ ಯಾರನ್ನ ನೆನಪಾಗ್ತಾರ, ನಾನು ತಿಳ್ಕೊಂಡು ಹೇಳ್ತೇನೆ. ಇಟ್ಕೊಂಡು ಬಿಟ್ಟಿದ್ರು. ಮುಸಲ್ಮಾನ ರಾಜನೊಬ್ಬ ನವಾಬ, ಅವ್ರು ಇಲ್ಲಿದ್ದಾರೆ ಎದುರುಗಡೆ, ಏನು ಮಾಡೋ ಹಾಗಿಲ್ಲ, ಇಲ್ಲಿದ್ದೀನಿ, ನೀನೇನಾದರೂ ಒಂದು ಸ್ವಲ್ಪ ತಪ್ಪಿದರೆ ಕೊಂದು ಬಿಡ್ತೀನಿ ಅಂತ. ಆವಾಗ ಆ ರಾಮದೇವ್ರನ್ನ ಮೊದಲಾದವರನ್ನು ಒಂದು ತಂಬಿಗೆಯಲ್ಲಿ ಹಾಕಿ ಒಬ್ಬ ಶಿಷ್ಯನ ಕೈಯಲ್ಲಿ ಗುಟ್ಟಾಗಿ ಕೊಟ್ಟು ಕಳಿಸೋದು, ಮುಂದುವರೆದು ಬಿಡಲಿ ಪರಂಪರೆ, ನಾನಂತೂ ಇಲ್ಲಿ ಬರಲಿಕ್ಕಾಗಲ್ಲ. ಗೊತ್ತಿಲ್ಲ ಬರ್ತೇನೋ ಇಲ್ವೋ, ದೇವರಿಂದ ಅದೇನೋ ಸರಿ ಹೋಯಿತು. ಈ ತರಹದ ಭೀಕರವಾದ ಅವಸ್ಥೆಗಳನ್ನೆಲ್ಲ ದಾಟ್ಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು. ನಮಗೆ ಇವತ್ತು ಅದರ ಸ್ಮರಣೆ ಇಲ್ಲ. ನಾವು ಇವತ್ತು ಏನು ಅನುಭವಿಸ್ತೇವೆ ಅನ್ನೋ ನಮ್ಮ ಮಕ್ಕಳಿಗೆ ಗೊತ್ತಿರಲ್ಲ, ನಮ್ಮ ಮಕ್ಕಳು ಮುಂದೆ ಏನು ಅನುಭವಿಸ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅದರಿಂದಾಗಿ ಅದೊಂದು ವಿಚಿತ್ರವಾದ ಪ್ರವಾಹ. ಆ ಕಾಲಪ್ರವಾಹ ನಿಯಾಮಕನಾದವನಿಗೆ ನಮಸ್ಕಾರ ಮಾಡಬೇಕಷ್ಟೇ ವಿನಃ ಅದೊಂದು ದಾರಿ ಇದೆ. ಹಿಂದಿನವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ, ನಮ್ಮ ಹಿಂದಿನವರು, ಅದ್ರ ಹಿಂದಿನವರು ಬಹಳ ಕಷ್ಟಪಟ್ಟಿದ್ದಾರೆ. ಅದರಿಂದ ನಚ ಕಶ್ಚಿತ್ ತ್ರಯೋವಿಂಶತಿ ವರ್ಷಾಣಿ ಜೀವಿಚ್ಯತೆ ಅನವರತಂ ಛಾತ್ರ ಕಲಿಯುಗೆ ಕ್ಷಯ ಮಾಯಾತಿ ಅಖಿಲ ಏವೈಷ ಜನ. ಆಮೇಲೆ ಮುಂದೆ 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 ಅಬ್ಬಬ್ಬಾ ಅಂತಂದರೆ 23 ವಯಸ್ಸೇ ಅತ್ಯಂತ ಪ್ರಾಚೀನ. ನಮಗಿವಾಗ 80-70 ಬಹಳ ದೀರ್ಘ ಜೀವಿಗಳು ಅಂದರೆ 70 ಅಂತ ಹೇಳ್ತಾ ಇದ್ದಾರೆ ಇವರು. ಇವ್ರು ಹೇಳೋದು ನಂಬಲಿಕ್ಕೆ ಬರುತ್ತಾ? ಯಾಕೆಂದರೆ ಜಾಗತಿಕವಾಗಿ ಹೇಗೆ ಸುಳ್ಳು ಹೇಳ್ಬೋದು ನಿಮಗೆ ಗೊತ್ತೇ ಇದೆ. ಒಂದು ನೆರೇಟಿವ್ ಬಿಲ್ಡ್ ಹೆಂಗೆ ಮಾಡ್ಬೋದು ಅಂತ ನಿಮಗೆ ಗೊತ್ತೇ ಇದೆ ಇವತ್ತಿನ ಪರಿಭಾಷೆಯಲ್ಲಿ.
ಆ ಕೋಲ್ಗೇಟಿನ ಕೋಲ್ಗೇಟ್ ತೋರಿಸ್ಬಿಟ್ಟು ಅದ್ರ ಹಿಂದೆ ಸುರಕ್ಷಾ ಚಕ್ರ ಅಂತ ಒಂದು ಔಷಧಿಯನ್ನು ಹೇಳ್ತಾ ಇದ್ರು. ವಸ್ತುತಃ ಅದು ಕಗ್ಘೋರ ವಿಷ. ಏನು ಫ್ಲೋರೆಂಟೈನ್ ಏನದು ಫ್ಲೋರೆಂಟ್, ಅದು ಘೋರ ವಿಷ. ಕೆಮಿಸ್ಟ್ರಿಯಲ್ಲಿಯೇ ನೀವು ನೋಡಿದ್ರೆ ಅತ್ಯಂತ ಘೋರವಾದ ವಿಷ ಅದು ಇದೆ. ಅದರಿಂದಾಗೇ ನೀವು ಇದನ್ನು ತಗೊಳ್ಳಿ ಅಂತ ನಮ್ಗೆ ನೆರೇಟಿವ್ ಬಿಲ್ಡ್ ಮಾಡಿದ್ರು. ಇದೆಲ್ಲ ಅನಾರೋಗ್ಯಕರ, ಉಪ್ಪು ಹಲ್ಲು ಸವಿಯುತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ ಬದಲಾಯ್ತಾ ಅವ್ರದೇ ಮಾತು. ವಿತ್ ಸಾಲ್ಟ್ ಅಂತ ಅಡ್ವರ್ಟೈಸ್ ಹಾಂ ಅದೇ ಹಾಂ ಅದೇ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ನಿಮ್ಮ ಕೋಲ್ಗೇಟಿನಲ್ಲಿ ಉಪ್ಪು, ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪಿಲ್ಲದೆ ಹೋದರೆ ಅವಳು ನಿಮ್ಮ ಮನೆಯ ಬಾತ್ರೂಮ್ ಭಾಗ ಠಾಡಾಲ್ ಅಂತ ಹೊಡ್ಕೊಂಡ್ಬರ್ಬೋದು. ಲೈಸೆನ್ಸ್ ಅವಳದು. ನಿಮ್ಮ ಪೇಸ್ಟಲ್ಲಿ ಉಪ್ಪಿಲ್ಲದೆ ಹೋದರೆ ದಟ್ ಈಸ್ ದ ಲೈಸೆನ್ಸ್. ಉಪ್ಪಿಲ್ವೇ, ಇನ್ನೊಬ್ಳು ಬೇವಿಲ್ವೇ ಅಂತ ಮರದಿಂದ ನೆಗಿತಾಳೆ. ಇವೆಲ್ಲ ಅದು ಫೇಕ್ ನೆರೇಟಿವ್ನ ಬಿಲ್ಡ್ ಮಾಡಿರ್ತಾರೆ. ಅದರಿಂದಾಗಿ ಆಯುಷ್ಯ ಜಾಸ್ತಿ ಮೊದಲು ಇರಲಿಲ್ಲ, ಈಗ ಆಯಿತು ಅಂತ ಹೇಳಲಿಕ್ಕೆ ಬರಲ್ಲ. ಮತ್ತು ಕಾಲಕಾಲಕ್ಕೆ ಆ ತರಹದ ಒಂದು ಹಂತ ಒಂದು ಪೀಕಿಗೆ ಹೋದ್ಮೇಲೆ ಒಂದು ರೋಗ ಬರುತ್ತೆ. ಆ ರೋಗ ಬಂದದ್ರಿಂದ ಬೇಗ ಸಾಯ್ತಾರೆ. ಆಮೇಲೆ ಮತ್ತೆ ಚೇತರಿಸ್ಕೊಳ್ತಾನೆ. ಅವಾಗೇನಾಗುತ್ತೆ, ಆ ವೈದ್ಯಕೀಯ ಪ್ರಭಾವ ಅಲ್ಲ, ಪ್ರಕೃತಿಯ ಸಹಜವಾದ ಯೋಗದಾನ. ಹೌದು, ಯಾವುದೋ ಒಂದು ಕಾಲದಲ್ಲಿ 100 ವರ್ಷದ ಹಿಂದೆ, ಈ ಕೊರೋನಾ ಬರೋದಕ್ಕಿಂತ 100 ವರ್ಷದ ಹಿಂದೆ ಬೇಗ ಸತ್ರು. ಅದನ್ನೇ ನೋಡಿಕೊಂಡು ಅಯ್ಯೋ ಅವಾಗ ಬದುಕೇ ಇರಲಿಲ್ಲ, ಆಮೇಲೆ ಬದುಕಲಿಕ್ಕೆ ಶುರು ಮಾಡಿದ್ರು. ಕೊರೋನಾ ಬಂದ ಮೇಲೂ ಕೂಡ ಅದೇ ವೈದ್ಯಕೀಯ ಅಡ್ವಾನ್ಸ್ಮೆಂಟ್ ಇಲ್ವೇ? ಚೀನಾದಲ್ಲಿ ಇವಾಗ ಒಂದು ವೈರಸ್ ಪತ್ತೆ ಆಗಿದೆ, ಜನರೆಲ್ಲ ಥರ ನಡ್ಗೋಗ್ತಾ ಇದ್ದಾರೆ. ಮತ್ತೆ ಯಾವಾಗ ನಮ್ಮ ಮುಖ ಮುಚ್ಕೋತೀವೋ ಗೊತ್ತಿಲ್ಲ. ಅದರಿಂದಾಗಿ ಎಲ್ಲ ಫೇಕ್ ನರೇಟಿವ್ಸ್, ಅದನ್ನೆಲ್ಲ ನಂಬಲಿಕ್ಕೆ, ಯಾವುದನ್ನು ನಂಬಲಿಕ್ಕೆ ಬರ್ತಾ ಇಲ್ಲ ಈಗ. ಯಾವುದನ್ನು ನಂಬ್ತೀರ ನೀವು? ಸೋಷಿಯಲ್ ಮೀಡಿಯಾನ, ಪತ್ರಿಕೆಗಳನ್ನು, ಟಿ ವಿಯವ್ರನ್ನೇ, ಸಿನಿಮಾದವ್ರನ್ನೇ, ಯಾರನ್ನು ನಂಬುತ್ತೀರಾ? ಪ್ರಾಚೀನರ ವಾಣಿ ಒಂದನ್ನು ಬಿಟ್ಟು ಇನ್ಯಾವುದನ್ನು ಧೈರ್ಯವಾಗಿ ನಂಬಲಿಕ್ಕಾಗಲ್ಲ. 23 ವರ್ಷನೇ ಆಯುಸ್ಸಾದಾಗ ನಾವೇ ಭೀಷ್ಮಾಚಾರ್ಯ ತರ ಕಾಣಿಸ್ತೀವಿ. ಹೌದು. ಹೌದು, 60ನೇ ವಯಸ್ಸಲ್ಲಿ ಈ ಕೆಲಸ ಮಾಡಿದ್ರ? ಸಾಧ್ಯವೇ ಇಲ್ಲಪ್ಪ, ಸುಳ್ಳು ಅಂತಾರೆ. 60ನೇ ವಯಸ್ಸಲ್ಲಿ ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ರ ಇಲ್ಲಿಂದ ವಿಜಯನಗರಕ್ಕೆ? ಇಲ್ಲಪ್ಪ. 62ನೇ ವಯಸ್ಸು ಭೀಷ್ಮ ಪಿತಾಮಹ, ಸಾಧ್ಯವೇ ಇಲ್ಲ. ಅದರಿಂದಾಗಿ ಅದು ಫೇಕ್ ನರೇಟಿವ್ಸ್ ನಡೀತಾ ಇರುತ್ತೆ ಅವೆಲ್ಲ. ಅದರಿಂದಾಗಿ ಕಲಿಯುಗದಲ್ಲಿ ಮುಂದೆ ಒಂದು ದಿವಸ ಬರುತ್ತೆ, 23 ವರ್ಷಗಳ ಬಾಳುವೆ ಮಾತ್ರ ಇರುತ್ತೆ. ಶ್ರೌತೆ ಸ್ಮಾರ್ತೆ ಚ ಧರ್ಮೇ ವಿಪ್ಲವಂ ಅತ್ಯಂತ ಉಪಗತೆ ಕ್ಷೀಣಪ್ರಾಯೇ ಚ ಕಲವು ಅಶೇಷ ಜಗತ್ ಸೃಷ್ಟು ಚರಾಚರ ಗುರೋಃ ಆದಿ ಮಧ್ಯಾಂತರಹಿತಸ್ಯ ಬ್ರಹ್ಮಮಯಸ್ಯ ಆತ್ಮರೂಪಿಣೋ ಭಗವತಃ ವಾಸುದೇವಸ್ಯ ಅಂಶಃ ಶಂಬಲ ಗ್ರಾಮ ಪ್ರಧಾನ ಬ್ರಾಹ್ಮಣಸ್ಯ ವಿಷ್ಣುಯಶಸಃ ಗೃಹೇ ಅಷ್ಟಗುಣರ್ಧ್ಯ ಸಮನ್ವಿತಃ ಕಲ್ಕಿರೂಪಿ ಜಗತಿ ಅತ್ರ ಅವತೀರ್ಯ ಸಕಲಂ ಲೇಚ್ಛ ತಸ್ಯು ದುಷ್ಟಾಚರಣ ಚೇತಸಾಂ ಅಶೇಷಾಣಾಂ ಅಪರಿಚ್ಛಿನ್ನ ಶಕ್ತಿ ಮಾಹಾತ್ಮ್ಯ ಕ್ಷಯಂ ಕರಿಷ್ಯತಿ. ಆಮೇಲೆ ಹೀಗೆ ಎಲ್ಲ ನಾಶ ಆಗಲು ಅವನು ಬರ್ತಾನೆ, ಕಲ್ಕಿ. ವಿಷ್ಣು ಯಶಸ್ ಅಂತ ಹೇಳಿ ಒಬ್ಬ ಬ್ರಾಹ್ಮಣ, ಅವನು ಶಂಬಲ ಗ್ರಾಮದಲ್ಲಿ ಇರ್ತಾನೆ. ಅಲ್ಲಿ ತಳೆದು ಸ್ವಧರ್ಮೇಶು ಚ ಅಖಿಲಮೇವ ಸಂಸ್ಥಾಪಯಿಷ್ಯತಿ. ಅವರವರ ಧರ್ಮದಲ್ಲಿ ಆ ಕಲ್ಕಿ ಅವರವರನ್ನು ಇರಿಸುತ್ತಾನೆ. ಅನಂತರಂ ಚ ಅಶೇಷ ಕಲೇಹೆ ಅವತಾನೆ ನಿಶಾವತಾನೆ ವಿಬುದ್ಧಾನಾಮಿವ ತೇಷಾಮೇವ ಜನಪದಾನಾಂ ಅಮಲ ಸ್ಫಟಿಕ ವಿಶುದ್ಧ ಮತಯೋ ಭವಿಷ್ಯಂತಿ. ಅವನು ಬಂದು ಹೋದ್ಮೇಲೆ ಜನ ಅವರೇ ಇರ್ತಾರೆ. ನಿದ್ರೆ ತಿಳಿದು ಬೆಳಗ್ಗೆ ಎದ್ದಾಗ ಹೇಗೆ ಎಲ್ಲ ಶುದ್ಧವಾಗಿ ಕಾಣುತ್ತೆ, ಆ ರೀತಿ ಅವರ ಪ್ರಜ್ಞೆ ಕಲುಷಿತವಾಗಿದ್ದು ಸರಿಯಾಗೋಗುತ್ತೆ. ಸ್ಫಟಿಕ ವಿಮಲ ವಿಶುದ್ಧ ಮತಯೋ ಭವಿಷ್ಯಂತಿ
ತೇಷಾಂಚ ಬೀಜಭೂತಾನಾಂ ಅಚೇತ ಮನುಷ್ಯಾಣಾಂ ಪರಿಣತಾನಾಮಪಿ ತತ್ಕಾಲಕೃತ ಅಪತ್ಯ ಪ್ರಸೂತಿರ್ಭವಿಷ್ಯತಿ. ಆಗ ಅವರು ಆ ಕಾಲದ ತುದಿಯ ಆಯುಷ್ಯವನ್ನು ತಲುಪಿದ್ರು ಕೂಡ ಮತ್ತೆ ಒಳ್ಳೆ ಮಕ್ಕಳಾಗ್ತಾರೆ. ಒಳ್ಳೆ ಮಕ್ಕಳಾಗ್ತಾರೆ ಅವರು ಮತ್ತೆ ಒಳ್ಳೆ ಮಕ್ಕಳಾಗ್ತಾರೆ. ಅದರಿಂದಾಗಿ ಕೃತಯುಗ ಬಂದಾಗಲೂ ಕೂಡ ಕಲಿಯುಗದ ಇನ್ಫ್ಲೂಯೆನ್ಸಿನಿಂದ ಅಯ್ಯೋ ನಮ್ಮ ಕಾಲ ಎಷ್ಟೋ ಚೆನ್ನಾಗಿತ್ತು, ಈಗ ಯಾರ್ಯಾರೋ ಹೊಸಬರು ಬಂದ್ಬಿಟ್ಟು ಋಷಿ ಅಂತ ಇದ್ದಾರೆ ಅಂತ ಆ ತರಹ ಏನಿಲ್ಲ. ಒಟ್ಟಿಗೆ ಒಳ್ಳೆ ಬುದ್ಧಿ ಬಂದ್ಬಿಡುತ್ತೆ. ಕಲಿಯುಗ ಮುಗಿದು ಕೃತಯುಗ ಶುರು ಆಗುವಾಗ ಹೀಗೆ ಗೊಣಗುವವರು ನಮ್ಮ ಕಾಲ ಚೆನ್ನಾಗಿತ್ತು ಅಂತ ಗೊಣಗುವವರು ಯಾರೂ ಇರಲ್ಲ. ಆಯ್ತಾ? ತತ್ಕಾಲ ಕೃತಾಪತ್ಯ ಪ್ರಸೂತಿರ್ಭವಿಷ್ಯತಿ ತಾನಿ ಚ ತದಪತ್ಯಾನಿ ಕೃತಯುಗಾನುತಾರಿಣ್ಯೇವ ಭವಿಷ್ಯಂತಿ. ಮುಂದಿನ ತಲೆಮಾರು ಅವ್ರಿಗಿಂತ ಕಲಿಯುಗದ ಲಾಸ್ಟ್ ಜನರೇಷನ್ ಏನಿದೆ ಅವರ ಮುಂದಿನ ತಲೆಮಾರು ಕೃತಯುಗದ ಫಸ್ಟ್ ಜನರೇಷನ್ ಆಗುತ್ತೆ. ದುರ್ಗೆ ಅವತಾರದ ಬಗ್ಗೆ ಹೇಳಿ ಇಲ್ಲ, ಇಲ್ಲಿ ಹೇಳಲಿಲ್ಲ. ಆದರೆ ಹೇಳಿದ್ದಾರೆ, ಬೇರೆ ಪುರಾಣಗಳಲ್ಲಿ ಹೇಳಿದ್ದಾರೆ, ಮಧ್ಯದಲ್ಲಿ ಬರ್ತಾಳವಳು ಅಂತ. ಆಮೇಲೆ ಆಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಆಮೇಲೆ ಪಂಡಿತಾಚಾರ್ಯರು ಹೇಳಿದ್ರು. ನೋಡಿ, ನೆನಪಿಡಿ, ಪಂಡಿತಾಚಾರ್ಯರು ಹೇಳುವ ಕಾಲಕ್ಕೆ ಕೇರಳದ ತುಂಬ ತಂತ್ರಶಾಸ್ತ್ರ, ಕಾವ್ಯ, ಸಂಸ್ಕೃತ ಎಲ್ಲ ತುಂಬಿ ತುಳುಕ್ತಾ ಇತ್ತು. ಈಗ ಅವರು ಹೇಳಿದ ಹಾಗೆ ಆಗಿದೆ. ಅವ್ರು ಹೇಳಿದಾಗ ಆ ಪರಿಸ್ಥಿತಿಯೇ ಇರಲಿಲ್ಲ. ಪ್ರಾಯ ಅವತ್ತಿನ ಜನರು ನಕ್ಕಿರ್ಲಿಕ್ಕೆ ಸಾಕು ಪಂಡಿತಾಚಾರ್ಯರ ಕೃತಿಯ ಮೇಲೆ. ಅತ್ರೋಚ್ಯತೆ ಯದಾ ಚಂದ್ರಶ್ಚ ಸೂರ್ಯಶ್ಚ ತಥಾತಿಶ್ಯೋ ಬೃಹಸ್ಪತಿ ಏಕರಾಚೋತಮೇಷ್ಯಂತಿ ತದಾ ಭವತಿ ವೈಕೃತಂ. ಚಂದ್ರ, ಸೂರ್ಯ, ಬೃಹಸ್ಪತಿ ಪುಷ್ಯದಲ್ಲಿ ಯಾವಾಗ ಒಂದೇ ರಾಶಿಯಲ್ಲಿ ಬರ್ತಾರೆ, ಪುಷ್ಯ ನಕ್ಷತ್ರದಲ್ಲಿ ಇದ್ದು ಒಂದೇ ರಾಶಿಯಲ್ಲಿ ಯಾವಾಗ ಬರ್ತಾರೆ ಅವಾಗ ಕೃತಯುಗ ಆಗತ್ತೆ. ಹಾಗಾದ್ರೆ ನಮಗೆಲ್ಲ ಏನೇನೋ ನೆರೇಟಿವ್ಸ್ ಇದೆಯಲ್ಲ. ಅಂದರೆ ಕೃತಯುಗ ಬರೋದು ಅಷ್ಟು ದೂರ ಅಂತ ಹೇಳುವಾಗ ಆ ಸೋಮನಾಥಪುರದಲ್ಲಿರುವ ಕಲ್ಲಿನ ಕೋಳಿ ಕೂಗೋದು ಇವೆಲ್ಲ. ತಿಷ್ಯ ಅಂದರೆ ಅದು ಪುಷ್ಯ ನಕ್ಷತ್ರ. ಇಲ್ಲಿ ಪುಷ್ಯಾಂತರ ಇದೆ. ಹಾಂ, ಇಲ್ಲ, ಪುಷ್ಯ ನಕ್ಷತ್ರ. ವಸ್ತುತಃ ಪುಷ್ಯ ನಕ್ಷತ್ರದಲ್ಲಿಯೇ ಈ ಯೋಗ ಆಗುವಂಥದ್ದು. ವಿಶಾಖ ಅಲ್ಲ ಅಂತ ಒಂದು ಚಿಂತನೆ. ಯಾಕೆಂದರೆ ವಿಶಾಖ ಅಗ್ನಿ ನಕ್ಷತ್ರ, ಹೌದು, ನಾಶ ಆಗತ್ತೆ. ನಾಶ ಆಗೋದು ವಿಶಾಖ ನಕ್ಷತ್ರದಲ್ಲಿ, ವಿಶೇಷ ಶಾಖ ನಾಶ ಆಗತ್ತೆ. ಅತೀತ ವರ್ತಮಾನಾಶ್ಚ ತಥೈವ ಅನಾಗತಾಶ್ಚ ಏತೆ ವಂಶೇಷು ಭೂಪಾಲಾಹ ಕಥಿತಾ ಮುನಿಸತ್ತಮ ಯಾವತ್ ಪರೀಕ್ಷಿತೋ ಜನ್ಮ ಯಾವನ್ನಂದಾಭಿಷೇಚನಂ ಏತದ್ವರ್ಷಸಹಸ್ರಂತು ಜ್ಞೇಯಂ ಪಂಚಾಶದುತ್ತರಂ. ಹಿಂದೆ ಆಗಿ ಹೋದ, ಮುಂದೆ ಬರುವ, ಈಗ ಇರುವ ಎಲ್ಲ ರಾಜರು ಪರೀಕ್ಷಿತನಿಂದ ಶುರು ಮಾಡಿಕೊಂಡು ನಂದನವರೆಗೂ ಹೇಳಿದ್ದೇವೆ. ಈ ಟೈಮು ಹೇಗೆ ತಗೊಳ್ಬೇಕು ಅಂದರೆ 1050 ವರ್ಷಗಳನ್ನು ತೆಗೆದುಕೊಳ್ಬೇಕು. ಆಯ್ತಾ? ಅನ್ನುವಲ್ಲಿಗೆ ಇವತ್ತಿನ ಚಿಂತನೆ ಮುಗಿಸೋಣ. 12ಕ್ಕೆ ಮತ್ತೆ ವಿಷ್ಣು ತತ್ವ ನಿರ್ಣಯ ಶುರು ಮಾಡೋಣ. ಕೃಷ್ಣಾರ್ಪಣಮಸ್ತು.